ಕೋಲಾರ ಕಾಂಗ್ರೆಸ್ ಟಿಕೆಟ್ ಪ್ರಹಸನ ಇನ್ನೂ ಕೂಡ ಮುಗಿದಿಲ್ಲ. ಕೋಲಾರ ಟಿಕೆಟ್ ಮುನಿಯಪ್ಪ ರಮೇಶ್ ಕುಮಾರ್ ಬಣಕ್ಕೆ ಇಲ್ಲ. ಈ ಬಣ ಬಡಿದಾಟದಿಂದಾಗಿ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಮೂರನೇ ಅಭ್ಯರ್ಥಿ ಕಣಕ್ಕೆನ. ಕೋಲಾರ ಅಭ್ಯರ್ಥಿಯಾಗಿ ಕೆವಿ ಗೌತಮ್ ಹೆಸರನ್ನ ಶಿಫಾರಸು ಮಾಡಲಾಗಿದೆ. ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಕೆವಿ ಗೌತಮ್. ಒಂದು ಕಡೆ ಮುನಿಯಪ್ಪ, ಮತ್ತೊಂದೆಡೆ ರಮೇಶ್ ಕುಮಾರ್ ಬಣ, ಎರಡರ ನಡುವೆ ಇರುವಂತಹ ಜಗಳದಿಂದಾಗಿ ಈಗ ಮೂರನೇ ವ್ಯಕ್ತಿಗೆ ಲಾಭ ಆಗ್ತಿದೆಯಾ? ಕೆವಿ ಗೌತಮ್ ಸೇರಿ ಮೂರು ಹೆಸರನ್ನ ಶಿಫಾರಸು ಮಾಡುವಂತಹ ಚಿಂತನೆಯಾಗಿದೆ. ನಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಕಡೆ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಆದರೆ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋದು ರಮೇಶ್ ಕುಮಾರ್ ಬಣದ ಪಟ್ಟು. ಈ ಹಗ್ಗ ಜಗ್ಗಾಟದ ನಡುವೆ ಈಗ ಮೂರನೇ ವ್ಯಕ್ತಿಗೆ ಲಾಭ ಆಗುವಂತಹ ಚಾನ್ಸ್ ಕಂಡು ಬರ್ತಾ ಇದೆ. ಆದರೆ ಎರಡೂ ಬಣಕ್ಕೂ ಕೂಡ ಒಪ್ಪಿಗೆಯಾಗುವಂತೆ ಅವರನ್ನಿಬ್ಬರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಕಣಕ್ಕಿಳಿಸಬೇಕಾಗಿದೆ. ಇದು ಈಗ ಬಹಳ ದೊಡ್ಡ ಸವಾಲಾಗಿದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಅಚ್ಚರಿಯ ಹೆಸರನ್ನ ಶಿಫಾರಸು ಮಾಡಲಾಗಿದ್ದು, ಎರಡೂ ಬಣಗಳಿಗೆ ಒಪ್ಪಿಗೆಯಾಗುವಂತಹ ಹೆಸರನ್ನ ಈಗ ಶಿಫಾರಸು ಮಾಡುವಂತಹ ಚಿಂತನೆಯಾಗಿದೆ. ಜೊತೆಗೆ ಎರಡೂ ಬಣದಲ್ಲೂ ಗುರುತಿಸಿಕೊಳ್ಳದ ವ್ಯಕ್ತಿಯನ್ನ ಈಗ ಕಣಕ್ಕಿಳಿಸಬೇಕು ಅನ್ನೋದರ ಬಗ್ಗೆ ಚಿಂತನೆಯಾಗ್ತಾ ಇದ್ದು, ಯಾರಿಗೆ ಟಿಕೆಟ್ ನೀಡಲಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಒಂದು ಕಡೆ ರಮೇಶ್ ಕುಮಾರ್ ಬಣ ಹನುಮಂತಯ್ಯ ಅವರನ್ನ ಕಣಕ್ಕಿಳಿಸೋದಕ್ಕೆ ಪಟ್ಟು ಹಿಡಿದಿತ್ತು. ಅತ್ತ ಮುನಿಯಪ್ಪ ಅವರು ತಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಭಾರಿ ಲಾಬಿಯನ್ನು ನಡೆಸಿದರು. ನಂತರ ಯಾವಾಗ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ಸೂಚನೆಗಳು ಸಿಗ್ತಾ ಹೋಯಿತು, ಆಗ ರಮೇಶ್ ಕುಮಾರ್ ಬಣ ಸಚಿವ ಸುಧಾಕರ್ ಆದಿಯಾಗ ಇವರು ಶಾಸಕರು ರಾಜೀನಾಮೆಯ ಹೈಡ್ರಾಮಾ ನಡೆಸಿದ್ರು. ಆಗ ಈ ನಿರ್ಧಾರವನ್ನು ಅಲ್ಲೇ ಕೈಬಿಡಲಾಯಿತು. ನಂತರ ಸಭೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಖುದ್ದು ಮಾತನಾಡಿದ್ದಾರೆ. ಈಗ ಮೂರನೇ ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿಯುವಂತಹ ಚಾನ್ಸಸ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.